ಶ್ರೀರಾಮ ಸಂಕೀರ್ತನ ಗೋವಿಂದ, ಪ್ರಹ್ಲಾದ ವರದ ಗೋವಿಂದ, ಶ್ರೀ ಬಸವೇಶ್ವರ ಕೃಪಾಬೋಷ್ಠ ನಾಟಕ ಮಂಡಲಕ್ಕೆ ಪರಮ ಪೂಜ್ಯರಾದ ಒಡಿಶಾ ಮಹಾಪುಂಡವರರೇ,
ದಶರಥ ರಾಜೇಂದ್ರ. ಸುಮಂತ್ರ ಮಂತ್ರಿವರ್ಯರೇ, ಮಹಾಪ್ರಭು, ನಾನು 60 ಸಹಸ್ರ ವರ್ಷಗಳ ಈ ರಾಜ್ಯಭಾರವನ್ನು ಮಾಡಿ ಬೇಸತ್ತಿರುವ ಕಾರಣ ಈ ಕೋಸಲ ರಾಜ್ಯವನ್ನು ಶ್ರೀರಾಮಚಂದ್ರನಿಗೆ ಪಟ್ಟಾಭಿಷೇಕವನ್ನು ಮಾಡಿಸಿ ನಾನು ವಿಶ್ರಾಂತಿಯನ್ನು ಪಡೆಯಬೇಕೆಂದಿರುವೆನು. ಇದಕ್ಕೆ ನಿಮ್ಮ ಅಭಿಪ್ರಾಯವನ್ನು ಪೂಜ್ಯರೇ? ರಾಜೇಂದ್ರ, ಪೂಜ್ಯರೇ, ಸೀತಾರಾಮರ ಪಟ್ಟಾಭಿಷೇಕ. ರಾಜೇಂದ್ರ, ಪೂಜ್ಯರೇ ಹೇಳುವರಾಗಿ. ಸೀತಾರಾಮರ ಪಟ್ಟಾಭಿಷೇಕ ಲೋಕಕ್ಕೆಲ್ಲ ಸಮ್ಮತ. ಲೋಕಕ್ಕೆಲ್ಲ ಸಮ್ಮತ. ಸೀತಾರಾಮರ ಪಟ್ಟಾಭಿಷೇಕ. ರಘುರಾಮಚಂದ್ರನು ಸದ್ಗುಣಶೀಲನು. ರಾಜೇಂದ್ರ, ರಘುರಾಮಚಂದ್ರನು ಸದ್ಗುಣಶೀಲನು ಲೋಕಲೋಕವ ಪಾಲಿಮನು. ಲೋಕಲೋಕವ ಪಾಲಿಮನು. ಸೀತಾರಾಮ ಪಟ್ಟಾಭಿಷೇಕ ಲೋಕಕ್ಕೆಲ್ಲ ಸಮ್ಮತ. ಲೋಕಕ್ಕೆಲ್ಲ ಸಮ್ಮತ. ಲೋಕಕ್ಕೆಲ್ಲ ಸಮ್ಮತ. ರಾಜೇಂದ್ರ, ನೀನು ನಿನ್ನ ಪೂರ್ವಜರಂತೆ ನಿನ್ನ ಜ್ಯೇಷ್ಠ ಸುಕುಮಾರನಾದ ಶ್ರೀರಾಮಚಂದ್ರನಿಗೆ ಪಟ್ಟಾಭಿಷೇಕ ಮಾಡುವ ವಿಚಾರದಲ್ಲಿ ನನಗೆ ಮಾತ್ರವಲ್ಲ ದೇವಾನುದೇವತೆಗಳಿಗೂ ಸಹ ಬಹಳ ಸಂತೋಷವಾಗಿರುವುದು. ನನಗೂ ಸಹ ಬಹಳ ಸಂತೋಷ. ಗುರುಗಳೇ, ಬಹಳ ಸಂತೋಷವಾಯಿತು. ಸುಮಂತ್ರ, ಮಹಾಪ್ರಭು, ಇದಕ್ಕೆ ನಿನ್ನ ಅಭಿಪ್ರಾಯವನ್ನು ತಿಳಿಸಲೇ ಇಲ್ಲವಲ್ಲ? ಅಪ್ಪಣೆ. ಕೋಸಲ ದೇಶಕ್ಕೆ ಬರುತ್ತಿದೆ ಸೊಬಗಿನ ಕೋಸಲ ದೇಶಕ್ಕೆ ಬರುತ್ತಿದೆ ಸೊಬಗಿನ ದೇವ ಮಾನವರೆಲ್ಲ ಸಂತಸ ಪಡುವಂತ ದೇವ ಮಾನವರೆಲ್ಲ ಸಂತಸ ಪಡುವಂತ ಕೋಸಲ ದೇಶಕ್ಕೆ ಬರುತ್ತಿದೆ ಸೊಬಗಿನ ಹೇ ರಾಮಚಂದ್ರನ ಪಟ್ಟಾಭಿಷೇಕಕ್ಕೆ ಶ್ರೀ ರಾಮಚಂದ್ರನ ಪಟ್ಟಾಭಿಷೇಕಕ್ಕೆ ಸಂತಸ ತರುವಂತ ಈ ದಿನ ಶೋಭಾದಿನ ಸಂತಸ ತರುವಂತ ಈ ದಿನ ಶೋಭಾದಿನ ಕೋಸಲ ದೇಶಕ್ಕೆ ಬರುತ್ತಿದೆ ಶೋಭಾದಿನ. ಮಹಾಪ್ರಭು, ಪರಮ ಪೂಜ್ಯರಾದ ವಶಿಷ್ಠ ಮಹರ್ಷಿಗಳು ಹೇಳಿದಂತೆ ಪರಿಜನರೆಲ್ಲರಿಗೂ ಆನಂದವಾಗಿರಬೇಕಾದರೆ ನನಗೂ ಬಹಳ ಸಂತೋಷವೇ. ಸುಮಂತ್ರ, ಹಾಗೆ ಆಗಲಿ. ಸುಮಂತ್ರ, ರಾಮಚಂದ್ರನನ್ನು ಬರಮಾಡು. ಅಪ್ಪಣೆ. ಗುರುಗಳೇ, ರಾಜೇಂದ್ರ, ಶ್ರೀರಾಮಚಂದ್ರನ ಪಟ್ಟಾಭಿಷೇಕಕ್ಕೆ ಶುಭ ಮುಹೂರ್ತವೊಂದನ್ನು ನಿಶ್ಚಯಿಸುವರಾಗಿ. ಬಹಳ ಸಂತೋಷ. ದಶರಥ ಚಕ್ರವರ್ತಿ, ನಾಳೆ ಚೈತ್ರ ಶುದ್ಧ ಪಂಚಮಿ ಗುರುವಾರ ಅಭಿಜನ್ ಮುಹೂರ್ತವು ಶ್ರೀರಾಮಚಂದ್ರರ ಪಟ್ಟಾಭಿಷೇಕಕ್ಕೆ ಶುಭ ಮುಹೂರ್ತವಾಗಿರುವುದು. ಆಗಲಿ ಗುರುಗಳೇ, ಬಹಳ ಸಂತೋಷವಾಯಿತು. ನಾಳೆ ಪಟ್ಟಾಭಿಷೇಕವನ್ನು ಮಾಡಬೇಕು ತಿಳಿಯುತ್ತೆ. ಆಗಲಿ ಗುರುಗಳೇ.
ಜನಕನೇ ತಂದೆಗೆ ತವ ಪಾದದೀಗ ವಂದಿಸಿ ನಾ ಬೇಡುವೆ ತಂದೆಯೇ. ಜನಕ ನಮಸ್ಕರಿಸುವೆ. ಕುಮಾರ ನಿನ್ನ ಮಂಗಳವಾಗಲಿ. ಜನಕ, ನನ್ನನ್ನು ಕರೆಯಿಸಿದ ಕಾರಣವೇನು? ಕುಮಾರ, ಜನಕ, ನಿನ್ನನ್ನು ಕರೆದ ಕಾರಣವೆಂದರೆ ಅದು ಬಹಳ ಅದ್ಭುತವಾದದ್ದು. ಅದೇನೆಂದರೆ ನಾನು 60,000 ವರ್ಷಗಳ ಕಾಲ ಈ ರಾಜ್ಯವರ ಮಾಡಿ ಬೇಸತ್ತಿರುವ ಕಾರಣ ಈ ಕೋಸಲ ರಾಜ್ಯವನ್ನು ನಿನಗೆ ಪಟ್ಟಾಭಿಷೇಕ ಮಾಡಿಸಬಂದಿರುವೆನು. ಜನಕ, ಭರತ ಶತ್ರುಘ್ನರು ಅರಮನೆಯಲ್ಲಿ ಇಲ್ಲದ ಸಮಯದಲ್ಲಿ ಪಟ್ಟಾಭಿಷೇಕಕ್ಕೆ ಅವಸರ ಬೇಕೆ? ಕುಮಾರ, ಜನಕ, ನಾನು ಈಗಾಗಲೇ ಭರತ ಶತ್ರುಘ್ನರಿಗೂ ಹೇಳಿ ಕಳಿಸಿದ್ದೇನೆ. ನೀನು ಚಿಂತಿಸಬೇಡ. ಅಲಸ್ಯಂ ಅಮೃತಂ ವಿಷಂ ಎಂಬ ಹಾಗೆ ಗುರುಗಳಾದ ವಸಿಷ್ಠಮಾನ್ಯಗಳು ನಿಶ್ಚಯಿಸುವ ಲಗ್ನವು ತ್ವರಿತವಾದುದರಿಂದ ಈ ರೀತಿ ಮಾಡಬೇಕಾಯಿತು. ಆದ ಕಾರಣ ಗುರುಗಳ ಅನುಗ್ರಹವನ್ನು ಪಡೆದು ಮುಂದಿನ ಕಾರ್ಯಕ್ಕೆ ಸಿದ್ಧನಾಗು. ತಂದೆ, ತಮ್ಮ ಇಚ್ಛೆ ಇದ್ದಂತಾಗಲಿ. ಗುರುಗಳಿಗೆ ವಂದಿಸುವೆನು. ರಾಮಚಂದ್ರ, ಗುರುಗಳೇ, ನೀನೀಗ ಅಂತಃಪುರಕ್ಕೆ ಹೋಗಿ ಅಭ್ಯಂಜನ ಸ್ಥಾನವನ್ನು ಮಾಡಿ ನನ್ನ ಆಶ್ರಮಕ್ಕೆ ಬಾ. ನಿನಗೆ ಪಟ್ಟಾಭಿಷೇಕದ ವಿಧಿವಿಧಾನಗಳನ್ನು ಬೋಧಿಸಿ ಕಂಕಣವನ್ನು ಕಟ್ಟುವೆನು. ತಿಳಿಯಿತೆ? ಗುರುಗಳೇ, ತಮ್ಮ ಆಶೀರ್ವಾದದಂತಾಗಲಿ. ಸಂಭ್ರಮವೋ ಈ ನಗರದ ಏನಿ ಸಂಭ್ರಮವೋ ಏನಿ ಸಂಭ್ರಮವೋ ಈ ನಗರದ ಏನಿ ಸಂಭ್ರಮವೋ ಪರಿ ಪರಿಯಿಂದ ಶೃಂಗಾರವ ತಳೆಯುತ್ತೆ ಪರಿ ಪರಿಯಿಂದ ಶೃಂಗಾರವ ತಳೆಯುತ್ತೆ ಏನೇ ಮನೆಗಳು ಬೆಳಗುತ್ತಲಿರುವುದು ಏನೇ ಮನೆಗಳು ಬೆಳಗುತ್ತಲಿರುವುದು ಏನೇ ಸಂಭ್ರಮವೋ ಈ ನಗರದ ಏನೇ ಸಂಭ್ರಮವೋ ಚಾರು ಸುವರ್ಣದ ತೋರಣ ತಳಿಗಳು ಚಾರು ಸುವರ್ಣದ ತೋರಣ ತಳಿಗಳು ಚಾರು ಸುವರ್ಣ ತೋರಣ ತಳಿಗಳು ಕೇರಿ ಕೆರೆಯೊಳು ಬೆಳಗುತ್ತಲಿರು ಕೇರಿ ಕೆರೆಯೊಳು ಬೆಳಗುತ್ತಲಿರು ಏನೇ ಸಂಭ್ರಮವೋ ಈ ನಗರದ ಏನೇ ಸಂಭ್ರಮವೋ ಸಂಭ್ರಮವೋ ಸಂಭ್ರಮವೋ. ಏನು ಆಶ್ಚರ್ಯವಿದು! ಈ ದಿನ ಅಯೋಧ್ಯೆಯಲ್ಲಿ ಎಲ್ಲಿ ನೋಡಿದರೂ ಆನಂದದ ಸಡಗರ ಸಂಭ್ರಮ. ರಾಜಬೀದಿಗಳಲ್ಲಿ ತಳಿರು ತೋರಣಗಳು ಅಲಂಕೃತವಾಗಿ ಮೆರೆಯುತ್ತಿರುವವು. ಸುಮಂಗಲಿಯರು ಸುಹಾಸಿನಿಯರು ರಂಗವಲ್ಲಿನಿಟ್ಟು ನಲಿದಾಡುತ್ತಿರುವರು. ಈ ಎಲ್ಲ ಸಡಗರ ಸಂಭ್ರಮಗಳಿಗೂ ಕಾರಣವೇ ತೋರುತ್ತಿಲ್ಲವಲ್ಲ? ರಾಮರಾಜ್ಯ, ರಾಮರಾಜ್ಯ ಅಂದರೆ ರಾಮನಿಗೆ ಪಟ್ಟಾಭಿಷೇಕವೇ? ಈ ಆನಂದವನ್ನು ನೋಡಲೆಂದು ಕೈಕೆ ನನ್ನನ್ನು ಬರ ಹೇಳಿದಳೆ. ಕೂಡದು ಕೂಡದು, ಈ ಕಾರ್ಯ ನಡೆಯಲೇ ಕೂಡದು. ಕಾರಣ, ರಾಮನು ಬಾಲ್ಯದಲ್ಲಿ ಬಾಣಾಭ್ಯಾಸ ಮಾಡುತ್ತಿದ್ದಾಗ ನನ್ನ ಬೆನ್ನಿಗೆ ಬಾಣವನ್ನು ಹೊಡೆದು ಗೂನು ಬೆನ್ನು ನೋಡಿ ಅಪಹಾಸ್ಯ ಮಾಡಿದ್ದನಲ್ಲವೇ? ಈಗ ಈಗ ಆ ಸೇಡನ್ನು ನಾನು ತೀರಿಸಿಕೊಳ್ಳುವೆನು.
ರಾಮನಿಗೆ ರಾಜ್ಯವೇ, ರಾಮನಿಗೆ ಪಟ್ಟವೇ? ಹೇ ರಾಮ, ನಿನಗೆ ಪಟ್ಟ ಕಟ್ಟಿಸುವೆನೇನೋ, ಅರಣ್ಯಕ್ಕೆ ಕಳಿಸುವೆ ನೋಡುತ್ತಿರು. ರಾಮನಿಗೆ ರಾಜ್ಯವಂತೆ ಕನಸಿನಲ್ಲಿ ಕಾಣಬೇಕು ನಿನ್ನ ಪಟ್ಟ ಅಭಿಷೇಕವನ್ನು. ಮುಯಿಗೆ ಮುಯಿ, ಮುಯಿಗೆ ಮುಯಿ. ಭಗವತೆ ನಮಃ. ಆತ್ಮಜನ ಸಂರಕ್ಷಣೆ ಭಕ್ತ ಕೋಟಿ ದೇವಿ ವಿಶ್ವೇಶ್ವರಿ ಅಮ್ಮ ವಿಶ್ವೇಶ್ವರಿ ಅಮ್ಮ ಅಮ್ಮ ದೇವಿ ಮಹಾದೇವಿ ಅಮ್ಮ ದೇವಿ ಮಹಾದೇವಿ ಮಹಿಮಾಕಾರಿ ಆತ್ಮಸ್ವರೂಪಿಣಿ ಮಹಿಮಾಕಾರಿಣಿ ಆತ್ಮಸ್ವರೂಪಿಣಿ ಭಕ್ತ ಕೋಟಿ ಜನ ಹೃದಯದ ದೇವತೆ ಭಕ್ತ ಕೋಟಿ ಜನ ಹೃದಯದ ದೇವತೆ ದೇವಿ ಮಹಾದೇವಿ ಅಮ್ಮ ದೇವಿ ಮಹಾದೇವಿ ಅಮ್ಮ ಧರೆಯಲಿ ನೀನು ಬೆಳಗಿದೆ ಜ್ಯೋತಿ ಎಲ್ಲೆಡೆ ಹರಡಿದೆ ನಿನ್ನ ವಿಖ್ಯಾತಿ ಧರೆಯಲಿ ನೀನು ಬೆಳಗಿದೆ ಜ್ಯೋತಿ ಎಲ್ಲೆಡೆ ಹರಡಿದೆ ನಿನ್ನ ವಿಖ್ಯಾತಿ ನಾಡನಾಡಿನೋಳು ನಿನ್ನದಿ ಖ್ಯಾತಿ ನಾಡನಾಡಿನೋಳು ನಿನ್ನದಿ ಖ್ಯಾತಿ ಕರೆಗೆ ಬಂದು ನಮ್ಮ ನೀನು ಸಲಹು ಕರೆಗೆ ಬಂದು ನಮ್ಮ ನೀನು ಸಲಹು ದೇವಿ ಮಹಾದೇವಿ ಅಮ್ಮ ದೇವಿ ಮಹಾದೇವಿ ಅಮ್ಮ ಅಮ್ಮ ವಿಶ್ವೇಶ್ವರಿ ಅಮ್ಮ ತಾಯಿ ಜಗನ್ಮಾತೆ ಸದಾ ಕಾಲವು ನನ್ನ ಮಕ್ಕಳಿಗೂ ನನ್ನ ಪತಿದೇವರಾಯನಿಗೂ ಆಯುರಾರೋಗ್ಯವನ್ನು ಕೊಟ್ಟು ಕಾಪಾಡೆಂದು ನಿನ್ನಲ್ಲಿ ಸದಾ ಕಾಲವೂ ಬೇಡುವೆನು ತಾಯಿ. ಇದೇನಿದು ಈ ದಿನ ಇಷ್ಟು ಹೊತ್ತಾದರೂ ನನ್ನ ಪ್ರಾಣ ಸಖಿಯಾದ ನನ್ನ ಪ್ರಾಣೇಶ್ವರನು ನನ್ನ ಅಂತಃಪುರಕ್ಕೆ ಬಾರಲಿಲ್ಲವಲ್ಲ. ನನ್ನ ಮನಸ್ಸಿನ ಕಳವಳವನ್ನು ನಾನು ಏನೆಂದು ಹೇಳಲಿ? ಮನಸ್ಸಿನ ಕಳವಳ ಹೇಳಲಾರೆ, ಮನಸ್ಸಿನ ವ್ಯಥೆಯ ನಾ ತಾಳಲಾರೆ.
ಮನಸ್ಸಿನ ಕಳವಳ ಹೇಳಲಾರೆ, ಮನಸ್ಸಿನ ವ್ಯಥೆಯ ನಾ ತಾಳಲಾರೆ, ಮನಸ್ಸಿನ ಕಳವಳ. ಧಗ ಧಗಿಸುತ್ತಲಿದೆ ಮನಸ್ಸಿನ ವೇದನೆ, ಧಗ ಧಗ ಎದ್ದಿದೆ ಮನಸ್ಸಿನ ವೇದನೆ, ಧಗ ಧಗಿಸುತ್ತಲಿದೆ ಮನಸ್ಸಿನ ವೇದನೆ. ಕಾಂತನು ಏತಕೋ ಬಾರದೆ ನಿಂತನು, ಕಾಂತನು ಏತಕೋ ಬಾರದೆ ನಿಂತನು, ಮನಸ್ಸಿನ ಕಳವಳ ಹೇಳಲಾರೆ, ಮನಸ್ಸಿನ ವ್ಯಥೆಯ ನಾ ತಾಳಲಾರೆ, ಮನಸ್ಸಿನ ಕಳವಳ. ಆ ಇದೇನಿದು? ಈ ದಿನ ಎಷ್ಟು ಹೊತ್ತಾದರೂ ನನ್ನ ಪ್ರಾಣ ಸಖಿಯಾದ ಮಂಥರೆಯೂ ಬಾರಲಿಲ್ಲವಲ್ಲ, ಕಾರಣವಾದರೂ ಏನಿರಬಹುದು? ಯಾರು? ಮಂಥರ, ಬಂದೆಯ? ಬಾ, ಕ್ಷೇಮವೇ, ಸೌಖ್ಯವೇ, ಸುಖಾಗಮನವೇ ಮಂಥರ? ನನ್ನ ಸೌಖ್ಯವು ಹಾಗಿರಲಿ, ನೀನೊಬ್ಬಳು ಸಂತೋಷ ಚಿತ್ತದಿಂದಿದ್ದರೆ ನಾವೆಲ್ಲರೂ ಸೌಖ್ಯದಿಂದಿದ್ದಂತೆ. ಮಂಥರ, ನನ್ನ ಸುಖ ಸಂತೋಷಕ್ಕೇನು ಕಡಿಮೆಯಾಗಿದೆ? ದಶರಥ ಚಕ್ರವರ್ತಿಯ ಮುದ್ದಿನ ಮಡದಿಯಾದ ಈ ಕೈಕೆಗೆ ಸುಖ ಸಂತೋಷದ ಕೊರತೆ, ಈ ವಿಚಾರವು ಮಂಥರ, ಇದೇನಿದು? ಈ ದಿನ ನಿನ್ನ ಮುಖವನ್ನು ನೋಡುತ್ತಿದ್ದರೆ ಅದಾವುದೋ ಸಂತಾಪದ ವಿಚಾರವನ್ನು ತಂದಂತಿರುವುದು. ವಿಚಾರವೇನೆಂದು ತಿಳಿಸಬಾರದೇನು? ನಿಜವಾಗಿ ನಿನಗೆ ಆ ವಿಚಾರವು ತಿಳಿಯದು? ಯಾವ ವಿಚಾರವು ಏನು ನನಗೊಂದು ತಿಳಿಯದು. ರಾಮನಿಗೆ ಪಟ್ಟಾಭಿಷೇಕವಾಗುವ ವಿಚಾರ, ಈ ವಿಚಾರವು ನಿನಗೆ ತಿಳಿಯದು? ಕಂದನಾದ ರಾಮಗೆ ಮಂಥರ, ಕಂದನಾದ ರಾಮಗೆ, ಕಂದನಾದ ರಾಮಗೆ, ಕಂದನಾದ ರಾಮಗೆ, ಕಂದನಾದ ರಾಮಗೆ, ಕಂದನಾದ ರಾಮಗೆ, ಇಂದು ರಾಜ್ಯ ಪದವಿಯೊದಗೆ ಸಂತೋಷವಾಂತೇನ ಮಂಥರ, ಸಂತೋಷವಾಂತೆ ನಾ ಮಂಥರ, ಸಂತೋಷವಾಂತೇನ. ರಘುಕುಲ ದೀಪನು ಅಗಪರೆ ಹಾರಕನು ಮಂಥರ, ರಘುಕುಲ ದೀಪನು ಅಗಪರೆ ಹಾರಕನು, ಸುಗುಣನೋ ಸುಂದರನೋ ಮಂಥರ, ಸುಗುಣನೋ ಸುಂದರನೋ, ಸುಗುಣನೋ ಸುಂದರನೋ, ಸುಗುಣನೋ ಸುಂದರನೋ, ನಿಗಮಾಗಮ ಒಂದೀಪನು ಸಂತೋಷವಾಂತೇನ ಮಂಥರ, ಸಂತೋಷವಾಂತೆ ನಾ ಮಂಥರ, ಸಂತೋಷವಾಂತೇನ. ರಾಮಗಿ ರಾಜ್ಯವ ಪ್ರೇಮದಿ ಕಾಂತಾನಿವ ಮಂಥರ, ರಾಮಗಿ ರಾಜ್ಯವ ಪ್ರೇಮದಿ ಕಾಂತಾನಿವ, ನೇಮದ ವಾರ್ತೆಯ ಕೇಳಿ, ನೇಮದ ವಾರ್ತೆಯ ಕೇಳಿ, ನೇಮದ ವಾರ್ತೆ ಕೇಳಿ, ನೇಮದ ವಾರ್ತೆಯ ಕೇಳಿ ಮಂಥರ, ನೇಮದ ವಾರ್ತೆ ಕೇಳಿ, ನೇಮದ ವಾರ್ತೆಯ ಕೇಳಿ, ಭುವಿಯಲಿ ನಾಧನ್ಯಳು ಸಂತೋಷವಾಂತೇನ ಮಂಥರ,
ಸಂತೋಷವಾಂತೆ ನಾಮಂತರ ಸಂತೋಷವಾಂತೆ ಮಂಥರ, ಅಮ್ಮ, ನನ್ನ ಪ್ರಿಯ ಪುತ್ರನಾದ ಶ್ರೀರಾಮಚಂದ್ರನಿಗೆ ಪಟ್ಟಾಭಿಷೇಕದ ಮಹೋತ್ಸವವೇ. ಎಂತಹ ಶುಭ ಸಮಾಚಾರವನ್ನು ಹೇಳಿರುವೆ. ಈ ಶುಭ ಸಮಾಚಾರವನ್ನು ಹೇಳಿರುವ ನಿನಗೆ ಈ ಕಂಠಿಹಾರವನ್ನು ಉಡುಗೊರೆಯಾಗಿ ಕೊಡುತ್ತಿರುವೆನು, ತೆಗೆದುಕೋ. ಅಮ್ಮ ಇರಲಿ. ಲೋಕದಲ್ಲಿ ಇಂತಹ ಸ್ತ್ರೀ ಇರುವರೆ ಸರ್ಪದ ಹೆಡೆಯ ನೆರಳಲ್ಲಿ ವಾಸಿಸುವ ಕಪ್ಪೆಯ ಹಾಗೆ ತನಗೆ ಉಂಟಾಗುವ ಹಾನಿಯನ್ನು ಲೆಕ್ಕಿಸದೆ ದೇವಿ ಇಷ್ಟೊಂದು ಸಂತೋಷ ಪಡುತ್ತಿರುವಳು. ಅಮ್ಮ, ನಿನ್ನನ್ನು ನಾನು ಬಹಳ ವಿವೇಕಿಸ್ತೇನೆಂದು ತಿಳಿದಿದ್ದೆ. ಆದರೆ ಈಗ ನೋಡಿದರೆ ಏನನ್ನೂ ತೋರದವಳ ಹಾಗೆ ಕಾಣುತ್ತಿದೆ. ಮುಂದೊದಗುವ ಹಾನಿಯನ್ನು ಚೆನ್ನಾಗಿ ಅನುಭವಿಸು. ಮಂಥರ, ದಶರಥ ಚಕ್ರವರ್ತಿಯ ಮುದ್ದಿನ ಮಡದಿಯಾದ ಈ ಕೈಕೆಗೆ ಮುಂದೊದಗುವ ಹಾನಿ ಅಂದರೆ ನಿನ್ನ ಮಾತಿನ ಅರ್ಥವೇನೆ ಮಂಥರ? ಆ ಸವತಿ ಮಗನಾದ ರಾಮನಿಗೆ ಪಟ್ಟಾಭಿಷೇಕವಾಗುವ ಸಮಾಚಾರವನ್ನು ಕೇಳಿ ಇಷ್ಟೊಂದು ಸಂತೋಷ ಪಡುತ್ತಿರುವೆಯಲ್ಲ, ನಿನ್ನ ಅವಿವೇಕ ಬುದ್ಧಿಗೆ ನಾನೇನೆಂದು ಹೇಳಲಿ? ಒಂದು ವೇಳೆ ನಿನ್ನ ಮಗನಾದ ಭರತನಿಗೆ ಏನಾದರೂ ಪಟ್ಟಾಭಿಷೇಕವಾಗಿದ್ದರೆ ನಿನ್ನ ಆನಂದಕ್ಕೆ ಪಾರವೇ ಇಲ್ಲದಂತಾಗುತ್ತಿತ್ತು. ಮಂಥರ, ನನಗೆ ರಾಮನು ಬೇರೆಯೇ ಭರತನು ಬೇರೆಯೇ. ಉದರಗಳು ಬೇರೆ ಬೇರೆಯಾಗಿದ್ದರು ತಂದೆಯೂ ಒಬ್ಬನೇ ಅಲ್ಲವೇನು? ಅದು ಅಲ್ಲದೆ ಶ್ರೀರಾಮಚಂದ್ರನು ತನ್ನ ಹೆತ್ತ ತಾಯಿ ಕೌಸಲ್ಯಗಿಂತಲೂ ಅಧಿಕವಾದ ಪ್ರೀತಿಯನ್ನು ನನ್ನ ಮೇಲಿಟ್ಟಿರುವನು. ರಾಮಚಂದ್ರನಿಗೆ ಪಟ್ಟಾಭಿಷೇಕವಾದರೆ ಅವನ ಭಾಗ್ಯವೇ ಬೇರೆ, ನನ್ನ ಭಾಗ್ಯವೇ ಬೇರೆ. ಸಾಕು, ಬಾಯಿ ಮುಚ್ಚು. ಅಯ್ಯೋ ಮರುಳೆ, ಅದಕ್ಕೆ ನಿನಗೆ ಹುಚ್ಚಳೆಂದು ಕರೆಯುವುದು. ಬೆಳ್ಳಗಿರುವುದೆಲ್ಲ ಹಾಲೆಂದು ನಂಬಿದ ನಿನ್ನ ಮರಳುತನಕ್ಕೆ ನಾನೇನೆಂದು ಹೇಳಲಿ? ನನ್ನ ಮಗನೇನಾದರೂ ರಾಜ್ಯಭಾರ ಆಳಬೇಕಿತ್ತೇ? ಅದಿರಲಿ, ಮಹಾರಾಜರು ಈ ವಿಚಾರವನ್ನು ನಿನಗೆ ತಿಳಿಸಿರಲಿಲ್ಲವೇ? ಇಲ್ಲ ಮಂಥರ, ನಿನ್ನ ಹೊರತು ಈ ವಿಚಾರವನ್ನು ನನಗೆ ಬೇರೆ ಯಾರೂ ತಿಳಿಸಿಲ್ಲ. ಅದು ಅಲ್ಲದೆ ಭರತ ಶತ್ರುಘ್ನರು ಪಟ್ಟಣದ ಇಲ್ಲದ ಸಮಯದಲ್ಲಿ ಈ ಪಟ್ಟಾಭಿಷೇಕದ ಸಮಾಚಾರವಾದರೂ ಏಕೆ ಬಂತು ಯೋಚಿಸಿ ನೋಡು. ಅಯ್ಯೋ, ಇವಳ ಆಡುತ್ತಿರುವ ಮಾತುಗಳನ್ನು ಕೇಳುತ್ತಿದ್ದರೆ ನನ್ನ ಕೈಕಾಲುಗಳೇ ನಡುಗುತ್ತಿರುವವು, ಹೃದಯವೂ ಕಂಪಿಸುತ್ತಿರುವುದು. ಸಮಯವು ಮೀರಿ ಹೋದರೆ ಮತ್ತೆಂದಿಗೂ ಬಾರದು. ಮಂಥರ, ಅಮ್ಮ, ಇದಕ್ಕೇನಾದರೊಂದು ಉಪಾಯವನ್ನು ಸೂಚಿಸು. ಹಿಂದೆ ದೇವಾಸುರ ಯುದ್ಧದಲ್ಲಿ ನೀನು ಮಾಡಿದ ಸಾಹಸಕ್ಕೆ ಮೆಚ್ಚಿ ಮಹಾರಾಜರು 2 ವರಗಳನ್ನು ಕೊಟ್ಟಿದ್ದರಲ್ಲವೇ? ಹೌದು ಹೌದು ಮಂಥರ, ಆ ದಿನ ನಾನು ನನ್ನ ಪ್ರಾಣೇಶ್ವರನಿಗೆ ಮಾಡಿರುವ ಸಹಾಯಕ್ಕೆ ಮೆಚ್ಚಿ ಆತನೂ ನನಗೆ 2 ವರಗಳನ್ನು ಕೊಟ್ಟಿದ್ದನು ನಿಜ. ಆದರೆ ಸಮಯ ಬಂದಾಗ ಅದನ್ನು ಕೇಳಿಕೋ ಎಂದು ಹೇಳಿರುವನು. ಆ ವರಗಳನ್ನು ಈಗ ಕೇಳಿಕೋ. ಏನೆಂಬುದಾಗಿ ಕೇಳಿಕೊಳ್ಳಲಿ? ಏನೆಂದರೆ, ಮೊದಲನೇ ವರಕ್ಕೆ ರಾಮನಿಗೆ ನಿಶ್ಚಿತವಾಗಿರುವ ಪಟ್ಟಾಭಿಷೇಕವನ್ನು ನಿಲ್ಲಿಸಿ ಈ ಕೋಸಲ ದೇಶದ ಪಟ್ಟಾಭಿಷೇಕವನ್ನು ನಿನ್ನ ಮಗನಾದ ಭರತನಿಗೆ ಪಟ್ಟಾಭಿಷೇಕ ಮಾಡಬೇಕೆಂದು ಕೇಳಿಕೋ. ಏನು ಹೇಳಿದೆ? ಇದೀಗ ನಿಶ್ಚಯವಾಗಿರುವ ಶ್ರೀರಾಮಚಂದ್ರನ ಪಟ್ಟಾಭಿಷೇಕವನ್ನು ನಿಲ್ಲಿಸಿ ನನ್ನ ಮಗನಾದ ಭರತನಿಗೆ ಪಟ್ಟಾಭಿಷೇಕವೇ? ಆಹಾ, ಎಂತಹ ಚತುರಿಯೇ ನೀನು! ಅಪಾಯಕ್ಕೆ ತಕ್ಕ ಉಪಾಯವನ್ನು ಹೇಳಿರುವೆ. ಇರಲಿ, ನಿನ್ನಿಚ್ಛೆ ಇದ್ದಂತಾಗಲಿ. ಇನ್ನು 2ನೇ ವರಕ್ಕೇನೆಂದು ಕೇಳಿಕೊಳ್ಳಲೆ? 2ನೇ ವರಕ್ಕೆ ರಾಮನು ನಾರು ಮುಡಿಯನ್ನುಟ್ಟು ಜಟಾವಲ್ಕಲ ಧಾರಿಯಾಗಿ ಮರಗೃಹ ಪ್ರವೇಶ ಮಾಡದೆ ಮುನಿವೃತ್ತಿಯಿಂದ 14 ವರ್ಷ ಅರಣ್ಯವಾಸಕ್ಕೆ ಹೋಗಬೇಕು. ಅಯ್ಯೋ ಮೂರ್ಖಳೆ, ನೀಚಳೆ, ನಿನಗೆ ಏಕಿಂತ ದುರ್ಬುದ್ಧಿ ಹುಟ್ಟಿತೆ? ನನ್ನ ಪ್ರಿಯ ಪುತ್ರನಾದ ರಾಮಚಂದ್ರನನ್ನು ವನವಾಸಕ್ಕೆ ಕಳುಹಿಸು ಎಂದು ಹೇಳಲು ನಿನಗೆ ಮನಸ್ಸಾದರೂ ಹೇಗೆ ಬಂತೆ? ಪಾಪಿ, ನಿನ್ನ ಮುಖವನ್ನು ನನಗೆ ತೋರಿಸಬೇಡ, ಹೊರಟು ಹೋಗು ಇಲ್ಲಿಂದ. ಅಮ್ಮ, ನನ್ನದು ದುರ್ಬುದ್ಧಿ ಅಲ್ಲ. ನಿನ್ನನ್ನು ಚಿಕ್ಕಂದಿನಿಂದಲೂ ಸಾಕಿ ಸಲಹಿದ ಅಭಿಮಾನದಿಂದ ಈ ರೀತಿ ಹೇಳುತ್ತಿದ್ದೇನೆ. ಭರತನು ನೀನು ಅವರಿಗೆ ಸೇವಕರಾಗಿರುವುದನ್ನು ಈ ಹಾಳು ಕಣ್ಣುಗಳಿಂದ ನಾನು ನೋಡಲಾರೆ. ನನ್ನನ್ನು ನಿನ್ನ ತಂದೆ ಪಟ್ಟಣಕ್ಕೆ ಕಳಿಸಿಬಿಡು, ನಾನು ಹೊರಟು ಬಿಡುತ್ತೇನೆ. ನಿಲ್ಲು ಮಂಥರ. ಮಂಥರ, ರಾಮನನ್ನು ವನವಾಸಕ್ಕೆ ಕಳುಹಿಸುವ ಕಾರಣವಾದರೂ ಏನು? ರಾಮನು ರಾಜ್ಯದಲ್ಲಿದ್ದರೆ ಪ್ರಜೆಗಳು ಭರತನ ಅಧೀನದಲ್ಲಿರುವುದು ಕಷ್ಟ ಸಾಧ್ಯ. ಆದ್ದರಿಂದ ಏನಾದರೂ ಮಾಡಿ ರಾಮನನ್ನು ಕಾಡಿಗೆ ಕಳಿಸಲೇಬೇಕು. ಇದಕ್ಕೆ ನನ್ನ ಪ್ರಾಣೇಶ್ವರನು ಒಪ್ಪುವನೇನೆ? ಅವರಿಗೆ ಒಪ್ಪಿಸುವುದೇನು ನಿನ್ನ ಚಾತುರ್ಯ? ಅದು ಹೇಗೆ ಮಂಥರ? ಮಹಾರಾಜರು ಅಂತಃಪುರಕ್ಕೆ ಬರುವ ವೇಳೆಯಲ್ಲಿ ನೀನು ಎಂದಿನಂತೆ ಅಲಂಕೃತವಾಗಿ ಚಂದ್ರಶಾಲೆಯಲ್ಲಿ ಕುಳಿತಿರದೆ ಮಹಿಳಾಂಬರ ಧಾರಿಣಿಯಾಗಿ ಕ್ರೋಧಾಕಾರದಿಂದ ದುಃಖಿಸುತ್ತ ಆಭರಣಗಳನ್ನು ನೆಲದ ಮೇಲೆ ಚೆಲ್ಲಾಪಿಲ್ಲಿಯಾಗಿ ಹರಡಿ ನೀನು ಹಾಗೆಯೇ ಮಲಗಿರು. ಮಹಾರಾಜರು ಬಂದು ವ್ಯಾಕುಲ ಚಿತ್ತರಾಗಿ ನಿನ್ನ
ಮನೋರಥವೇನೆಂಬುದನ್ನು ಅರಿಯದೆ ಇನ್ನು ವಾಗ್ದಾನವನ್ನು ಈಡೇರಿಸಲು ಮುಂದೆ ಬರಬಹುದು. ಎಚ್ಚರವಿರಲಿ. ರಾಮನ ಮೇಲೆ ಆಣೆ ಇಟ್ಟು ವಚನ ಕೊಟ್ಟು ನಡೆಸಿಕೊಡುತ್ತೆಂದ ನಂತರ ಇವರಗಳನ್ನು ಕೇಳಿಕೊಳ್ಳಬೇಕು. ರಾಮನನ್ನು ತೊರೆಯಿಸು, ಭರತನನ್ನು ಕರೆಯಿಸು. ಆಗಲಿ ಮಂಥರ, ನಿನ್ನ ಇಚ್ಛೆ ಇದ್ದಂತಾಗಲಿ. ಅದು ಮಹಾರಾಜರು ಇತ್ತ ಕಡೆ ಬರುತ್ತಿರುವರು. ನೀನೀಗ ಎಲ್ಲಿಗೆ ಹೋಗುವೆ? ಈ ವಿಚಾರವನ್ನು ಎಲ್ಲೆಡೆ ತಿಳಿಸಲೆಂದು ಹೊರಡುವೆನು. ಈ ಮಾರ್ಗವಾಗಿ ಬರಲೇ? ನಾಳೆ ಅಯೋಧ್ಯೆಯಲ್ಲಿ ಮತ್ತೊಂದು ಸಂಭ್ರಮಕ್ಕಾಗಿ ಕಾದಿರುವುದು. ಭರತನಿಗೆ ಪಟ್ಟಾಭಿಷೇಕವಾಗುವುದೋ ಇಲ್ಲವೋ ನನಗರಿಯದು. ಆದರೆ ರಾಮನಿಗೆ ನಿಶ್ಚಿತವಾಗಿರುವ ಪಟ್ಟಾಭಿಷೇಕ ಬಂದು ನಿಂತಿರುವ ಹಾಗೆ ಮಹಾರಾಜರು ಈ ಮಾರ್ಗದಲ್ಲಿ ಬರುತ್ತಿರುವರು. ನಾನು ಈ ಮಾರ್ಗದಲ್ಲಿ ಹೊರಟು ಬಿಡುತ್ತೇನೆ. ಮಂಥರೆ ಮಾತಿನಲ್ಲಿ ಸತ್ಯಾಂಶವಿರುವುದು. ಅಂತೆಯೇ ನನ್ನ ಮಕ್ಕಳನ್ನು ನನ್ನ ತವರೂರಿಗೆ ಕಳುಹಿಸಿ ಇಲ್ಲಿ ಒಳಗಿನೊಳಗೆ ಶ್ರೀರಾಮಚಂದ್ರನ ಪಟ್ಟಾಭಿಷೇಕಕ್ಕೆ ಸಕಲ ಸಿದ್ಧತೆಯನ್ನು ಮಾಡಿರುವರೆಂದ ಮೇಲೆ ಇದರಲ್ಲೇನೋ ಕುತಂತ್ರವೇ ಅಡಗಿರುವುದು. ಬರಲಿ ಬರಲಿ ಮಹಾರಾಜರು, ತಕ್ಕ ಶಾಸ್ತಿಯನ್ನೇ ಮಾಡುತ್ತೇನೆ. ನಾನು ಕೈಗೆ ಅಂತಪ್ಪರಿಗೆ ಬರಲು ಯಾವುದೋ ಒಂದು ಶೂನ್ಯ ಸುರಂತೆ ಭಾಸವಾಗುತ್ತಿರುವುದಲ್ಲ. ನಾನು ಬಂದೊಡನೆ ಪ್ರೀತಿ ವಿಶ್ವಾಸದಿಂದ ಆದರ್ಶಿತ ನನ್ನ ಕೈಕೆಯು ಕಾಣ್ತಿಲ್ವಲ್ಲ, ಕಾರಣವೇನಿರಬಹುದು? ಓಹೋ, ಕೈಕೆಯು ಭೂಸಾಯಿ ಆಗಿರುವಳು, ಆಭರಣಗಳೆಲ್ಲ ಚೆಲ್ಲಾಡುತ್ತಿವೆ, ಮುಖವು ಬಾಡುತ್ತಿರುವುದು, ಕಾರಣವೇನಿರಬಹುದು? ಕೈಕಾ 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 ಶ್ರೀರಾಮಚಂದ್ರನ ಪಟ್ಟಾಭಿಷೇಕದ ಸಮಯದಲ್ಲಿ ಸಂತೋಷವನ್ನು ಆಚರಿಸುವುದು ಬಿಟ್ಟು ಈ ರೀತಿಯಾಗಿ ಚಿಂತಾಕಾಂತಳಾಗಿರು ಕಾರಣವೇನು? ಏನು ನನ್ನಿಂದೇನಾದ್ರೂ ವ್ಯತ್ಯಾಸವಾಯ್ತೆ ಅಥವಾ ನಿನ್ನ ದಾಸಿಯನ್ನು ವಿಘ್ನವಾಯ್ತೆ? ಮಾತನಾಡು ದೇವಿ, ಮಾತನಾಡುವುದಿಲ್ವೇ? ಮಾನುನೇ ಮಣಿಯಾಗಿ ಮಾಡ್ಪದೆ, ಮಾನೋನೇ ಮಣಿಯಾಗಿ ಮಾಡ್ಪದೆ. ಈಗ ಸಂತಾನ ಹೋದೆ ನಾನು ಕೈಕ ಎಂದರೀಗ ಸಂತಾನ ಹೋದೆ ನಾನು ಕೆಟ್ಟದೆ ನಿನಗೆ ಕೈಕ ಕೆಟ್ಟದೆ ನಿನಗೆ ಕಾಂಗಳ ಮಹಾತ್ಮರೇ ಮಹಾರಾಜರಾಗಮನವು ಮಹಾರಾಣಿಯವರಂತಪ್ಪುರಕ್ಕಲ್ಲದೆ ನನ್ನಂತಹ ಸಾಮಾನ್ಯಳ ಬಳಿಗಲ್ಲವಲ್ಲ. ಶ್ರೀರಾಮಚಂದ್ರನ ಮೇಲೆ ನಿನಗಲ್ವೇ ಅತಿಯಾದ ಪ್ರೀತಿ ಇರುವುದು? ಓಹೋ, ಹಾಗಾದರೆ ನಿಮಗೆ ಭರತನ ಮೇಲೆ ಪ್ರೀತಿ ಇಲ್ಲವೆಂದಾಯಿತು. ನನಗೆ ಶ್ರೀರಾಮಚಂದ್ರನು ಬೇರೆ, ಭರತನೂ ಬೇರೆ ಅಲ್ಲ. ನನ್ನ 4 ಜನ ಮಕ್ಕಳ ಮೇಲೆಯೂ ನನಗೆ ಸಮಾನವಾದ ಪ್ರೀತಿ ಇದ್ದೇ ಇರುವುದು. ಹೌದು ಹೌದು, ಅಂತೆಯೇ ನನ್ನ ಮಕ್ಕಳನ್ನು ನನ್ನ ತವರೂರಿಗೆ ಕಳುಹಿಸಿ ಇಲ್ಲಿ ಒಳಗಿನೊಳಗೆ ಶ್ರೀರಾಮಚಂದ್ರನ ಪಟ್ಟಾಭಿಷೇಕಕ್ಕೆ ಸಕಲ ಸಿದ್ಧತೆಯನ್ನು ಮಾಡಿರುವ ನಿಮ್ಮ ಕುತಂತ್ರ ಬುದ್ಧಿಯನ್ನು ನಾನು ಚೆನ್ನಾಗಿ ತಿಳಿದಿರುವೆನು. ಗುರುಗಳಾದ ವರಿಷ್ಠ ಮಾಮನಿಗಳು ನಿಶ್ಚಯಿಸುವ ಲಗ್ನವು ತ್ವರಿತವಾದುದರಿಂದ ಈ ರೀತಿ ಮಾಡಬೇಕಾಯಿತು. ಭರತನ್ನು ಬಿಟ್ಟು ಮಾಡಬೇಕೆಂದಲ್ಲ. ಇಂತಹ ಸಂತೋಷವಾದ ಸಮಯದಲ್ಲಿ ನೀನು ಏನು ಕೇಳಿದರೂ ನಡೆಸಿಕೊಡ್ತೇನೆ. ಅದೇನೆಂಬುದಾಗಿ ಹೇಳುವಲಾಗು. ಪ್ರಾಣೇಶ್ವರ, ಈ ಸಮಯದಲ್ಲಿ ನಾನು ಏನು ಕೇಳಿದರೂ ನೆರವೇರಿಸಿಕೊಡುವಿರೋ? ಸಂತೋಷವಾಗಿ ನಡೆಸಿಕೊಡ್ತೇನೆ. ಹಾಗಾದರೆ ಹೀಗೆ ಬನ್ನಿ, ಕುಳಿತುಕೊಳ್ಳಿ ಪ್ರಿಯ. ಪ್ರಾಣೇಶ್ವರ, ಕೈಕಾ ಹಿಂದೆ ದೇವಾಸುರರ ಯುದ್ಧ ಕಾಲದಲ್ಲಿ
ನಾನು ನಿಮಗೆ ಮಾಡಿರುವ ಸಹಾಯಕ್ಕೆ ಮೆಚ್ಚಿ ತಾವು ನನಗೆ 2 ವರಗಳನ್ನು ಕೊಟ್ಟಿದ್ದೀರಿ. ಆ ವರಗಳನ್ನು ಇಂದು ನೆರವೇರಿಸಿಕೊಡುವಿರೋ? ಆಹೋ, ಸಂತೋಷವಾಗಿ ನಡೆಸಿಕೊಡ್ತೇನೆ. ಅದೇನೆಂಬುದಾಗಿ ಹೇಳುವಳಾಗೋ. ಪ್ರಾಣೇಶ್ವರ, ನಿಮಗೆ ಅತಿಶಯವಾದ ಪ್ರೀತಿ ಯಾರ ಮೇಲಿರುವುದು ಪ್ರಿಯ? ಕೈಕ, ನನಗೆ ನಿನ್ನಲ್ಲದೆ ನೀನು ಸಹ ಶ್ರೀರಾಮಚಂದ್ರನು ಸಹ ಪ್ರೀತಿ ಇರುವುದು. ಪ್ರಾಣೇಶ್ವರ, ನಮ್ಮಿಬ್ಬರಲ್ಲಿಯೂ ನಿಮಗೆ ಅಧಿಕವಾದ ಪ್ರೀತಿ ಯಾರ ಮೇಲಿರುವುದು ಪ್ರಿಯ? ಕೈಕ, ನನಗೆ ಶ್ರೀರಾಮಚಂದ್ರ ಮೇಲೆ ಪ್ರೀತಿ ಇರುವುದು. ನೋಡಿದಿರೋ, ಇದೀಗಲೇ 2 ಮಾತನಾಡುತ್ತಿರುವಿರಲ್ಲ, ನಿಮ್ಮ ಮಾತುಗಳನ್ನು ನಂಬುವ ಬಗೆಯಾದರೂ ಹೇಗೆ? ಅತಿವಾದ ಪ್ರೀತಿ ಇರುವುದರಿಂದಲೇ ನಾನು ಈ ರೀತಿ ಹೇಳುತ್ತಿರುವುದು. ಪ್ರಾಣೇಶ್ವರ, ನೀವು ಶ್ರೀರಾಮಚಂದ್ರನ ಮೇಲೆ ಆಣೆ ಇಟ್ಟರೆ ನಾನು ಆ ವರಗಳನ್ನು ಕೇಳುತ್ತೇನೆ. ಕೈಕ, ರಾಮಚಂದ್ರನ ಮೇಲೆ ರಾಮಚಂದ್ರನ ಸಾಕ್ಷಿಯಾಗಿ ನಡೆಸಿಕೊಡುತ್ತೇನೆ. ಅದೇನೆಂಬುದಾಗಿ ಹೇಳುವುದು. ನೆರವೇರಿಸಿಕೊಡುವಿರೋ? ಆಗಲಿ ಕೈಕ, ನಡೆಸಿಕೊಡುತ್ತೇನೆ. ಪ್ರಾಣೇಶ್ವರ, ನನ್ನ ಮೊದಲನೆಯ ವರಕ್ಕೆ ಇದೀಗ ನಿಶ್ಚಯವಾಗಿರುವ ಶ್ರೀರಾಮಚಂದ್ರನ ಪಟ್ಟಾಭಿಷೇಕವನ್ನು ನಿಲ್ಲಿಸಿ ನನ್ನ ಮಗನಾದ ಭರತನಿಗೆ ಪಟ್ಟಾಭಿಷೇಕವಾಗಬೇಕು. ಕೈಕ, ಏನು ರಾಮನಿಗೆ ನಿಶ್ಚಯವಾಗಿರುವ ಪಟ್ಟಾಭಿಷೇಕವನ್ನು ನಿಲ್ಲಿಸಿ ನಿನ್ನ ಮಗ ಭರತನಿಗೆ ಪಟ್ಟವನ್ನು ಕಟ್ಟಬೇಕು. ಹೌದು. ಆಗಲಿ, ನಿನ್ನ ಮುಂದಿನ 2ನೇ ವರ ಯಾವುದು? ಇನ್ನು ನನ್ನ 2ನೇ ವರಕ್ಕೆ ಶ್ರೀರಾಮಚಂದ್ರನು ನಾರುಮಡಿಗಳನ್ನುಟ್ಟು ಜಟಾವಲ್ಕಲಧಾರಿಯಾಗಿ ಮುನಿವೃತ್ತಿಯಿಂದ ಪ್ರವೇಶವಿಲ್ಲದೆ 14 ವರ್ಷಗಳ ಕಾಲ ವನವಾಸಕ್ಕೆ ಹೋಗಬೇಕು. ಸಾಕು ಸಾಕು, ಕೇಳಲಾರೆ. ಯಾರು ಮಾತನಾಡುತ್ತಿದ್ರು? ನನ್ನ ಕೈಕೆ ಅಲ್ಲವೇ? ದಸರನ ಧರ್ಮಪತ್ನಿ. ಅನುಮಾನವೇ? ಅಲ್ಲ ಅಲ್ಲ, ಅವಳಕ್ಕೆ ನೇಸವನ್ನು ಧರಿಸಿಕೊಂಡಿದ್ದು ಯಾವೊಂದು ಭೂತವನ್ನು ತೋರ್. ಪ್ರಾಣೇಶ್ವರ, ನೀನು ಶ್ರೀರಾಮಚಂದ್ರನ ಮೇಲೆ ಅಷ್ಟೊಂದು ಪ್ರೀತಿ ವಿಶ್ವಾಸವನ್ನು ಇಟ್ಟುಕೊಂಡಿದ್ದವಳು. ಅವನಿಗೆ ವನವಾಸವನ್ನು ಯಾಚಿಸುವಳೆಂದರೆ ನೀನು ನಾರಿಯಲ್ಲ, ಸೂರ್ಯವಂಶವನ್ನೆಲ್ಲ ಮಾರಿ ಈ ಭಾಷೆ ನೀತಿ ಹೇಳುವಳಾಗೋ. ಪ್ರಾಣೇಶ್ವರ, ನಾನು ಯಾವ ಪಾರ್ಶ್ವದಲ್ಲಿ ನಿಂತು ಹೇಳಿದರೂ ಅಷ್ಟೇ, ರಾಮನ ವನವಾಸಕ್ಕೆ ಹೋಗಲೇಬೇಕು, ಭರತನಿಗೆ ಪಟ್ಟಾಭಿಷೇಕವಾಗಲೇಬೇಕು. ಬಹಳದಿರು ಬಡಿದಿಗುವುದೋ ಮೋಡ ಕವಿದಿರುವುದೋ ವಚನದ ಮಾದಿಗೆ ಮನಿದೋ ಅಯ್ಯೋ ಮತನವ ಸೇರಿದಂದಾಗೆ ರಾಮ ರಾಮ ರಾಮ. ಸಾಕು ಸಾಕು, ಕೇಳಾರ ಕೈಕ. ರಾಮನನ್ನು ವನವಾಸಕ್ಕೆ ಹೋಗೆಂದೇಳು ನಿನಗೆ ಬಾಯಾದರೂ ಹೇಗೆ ಬಂದಿತ್ತು? ಕೋಮಲಾದ ರಾಮನಿಗೆ ಈ ವಿಷಯವು ತಿಳಿದರೆ ಎಷ್ಟು ನೊಂದಿಕೊಳ್ಳುವರು. ನೊಂದುಕೊಳ್ಳಲಿ, ಈ ಅಯೋಧ್ಯೆ ಪುರಜನರು ಆಡಿಕೊಳ್ಳಲಿ. ರಾಮನನ್ನು ಮಾತ್ರ ವನವಾಸಕ್ಕೆ ಹೋಗಿದ್ದು ಹೇಳಬೇಡ. ಏಕೆಂದರೆ ರಾಮನು ವನವಾಸಕ್ಕೆ ಹೋಗಿದ್ದಾದರೆ ನನ್ನ ಪಂಚಪ್ರಾಣವೂ ಉರುಳಿವಾಗುವುದು. ನೀನು ವಿಧಿಯಾಗುವೆ, ಜನರ ನಿಂದನೆಗೆ ಗುರಿಯಾಗುವೆ. ಬೇಡ ಕೈಕ, ಬೇಡ, ನನ್ನ ಮಾತನ್ನು ಕೇಳು. ಪ್ರಾಣೇಶ್ವರ, ನೀವು ಎಷ್ಟು ಗೋಳಾಡಿದರೂ ಅಷ್ಟೇ, ರಾಮನ ವನವಾಸಕ್ಕೆ ಹೋಗಲೇಬೇಕು, ಭರತನಿಗೆ ಪಟ್ಟಾಭಿಷೇಕವಾಗಲೇಬೇಕು. ಎಲ್ಲವೋ ರಾಮನಳು ವೇದ ಬಲನೆ ನೋಡೆ. ಪ್ರಾಣೇಶ್ವರ, ಎಲ್ಲವೋ ರಾಮನಳು ವೇದ ಲಲನೆ ಓಮವ ನನ್ನಳು ಕೈಕ
ಎನ್ನಳು ಕರವಾ ಮುಗಿವೆ ನಿನ್ನಳು ಕೈಕಾ ಕರವಾ ಮುಗಿವೆ ನಿನ್ನಳು ಕೆಲವೋ ರಾಮನಳು ಬೇಡ ಲಲನೆ ನಿಂದನೋರೆ ಕೈಕಾ ಕೊಡು ನೀ ಭರತಗೆ ರಾಜ್ಯವ ಕೈಕಾ ಕೊಡು ನೀ ಭರತಗೆ ರಾಜ್ಯವ ಉಳಿಸೋ ರಾಮನ ವನವಾಸವ ಕೆಲವೋ ರಾಮನಳು ಬೇಡ ಲಲನೆ ನಿಂದನೋರೆ ಕೊಡು ನೀ ಭರತಗೆ ರಾಜ್ಯವ ಉಳಿಸೋ ರಾಮನ ವನವಾಸವ ಸತ್ಯಾತ್ಮನೋ ಧರ್ಮಾತ್ಮನೋ ಕೈಕಾ ಸತ್ಯಾತ್ಮನೋ ಧರ್ಮಾತ್ಮನೋ ಸುಗುಣಾಭಿರಾಮನೋ ಕಲವೋ ರಾಮನಳು ಬೇಡ ಲಲನೆ ಲಲನೆ ಎಂದ ನೋಡೆ ಲಲನೆ ನಿನ್ನ ಮಾತಿನಂತೆ ನಿನ್ನ ಮಗ ಭರತನಿಗೆ ಪಟ್ಟಾಭಿಷೇಕವನ್ನು ಕೊಡಿಸಿದ್ದೇನೆ. ನನ್ನ ರಾಮನ ವನವಾಸವನ್ನು ಹೋಗಬೇಡನ್ನು ಒಂದು ಸಾರಿ ನಗುಮುಖನಿಂದ ಹೇಳು. ಈ ನನ್ನ ರತ್ನ ಖಚಿತವಾದ ಕೀಟವನ್ನು ನಿನ್ನ ಪಾದದಲ್ಲಿಟ್ಟು ಬೇಡಿಕೊಳ್ಳುತ್ತೇನೆ. ನನ್ನ ಮಾತನ್ನು ನಡೆಸಿಕೊಳ್ಳು. ನಿಮ್ಮ ಯಾವ ಮಾತುಗಳನ್ನು ನಾನು ಕೇಳತಕ್ಕವಳಲ್ಲ. ನೀವು ನನಗೆ ಕೊಟ್ಟ ಮಾತನ್ನು ನೆರವೇರಿಸಿಕೊಡಲೇಬೇಕು. ಇಲ್ಲವಾದರೆ ನಾನು ನನ್ನ ಮಕ್ಕಳು ಎಲ್ಲಿಯಾದರೂ ಹೋಗಿ ವಿಷಪಾನ ಮಾಡಿ ನಮ್ಮ ಪ್ರಾಣವನ್ನು ತ್ಯಾಗ ಮಾಡಿಕೊಳ್ಳುತ್ತೇವೆ. ರಾಮನಿಟ್ಟಿದ್ದ ಪ್ರೀತಿ ವಿಶ್ವಾಸವು ಏನಾಯ್ತು? ಏನಾದವೆ? ಅವೆಲ್ಲವೂ ಈ ನಿಮ್ಮ ಕಪಟ ನಾಟಕಗಳಲ್ಲಿ ಮಾಯವಾದವು. ಏನು ನನ್ನದು ಕಪಟ ನಾಟಕವೇ? ನಾನು ನಿನ್ನಟ್ಟಿದ್ದ ಪ್ರೀತಿ ವಿಶ್ವಾಸಕ್ಕೆ ತಕ್ಕ ಪ್ರಾಯಶ್ಚಿತ್ತವಾಯಿತು. ನೀನು ನಾರಿಯಲ್ಲ, ಸೂರ್ಯ ವಂಶವನ್ನು ನುಂಗಲು ಬಂದ ಮಾರಿ. ನೀನು ನನಗೆ ಮುಖವನ್ನು ತೋರಿಸಬೇಡ. ಮಹಾರಾಜರಿಗೆ ಜಯವಾಗಲಿ. ಯಾರೇ ಸಮಾಚಾರವೇನು? ಶ್ರೀರಾಮಚಂದ್ರ ಪಟ್ಟಾಭಿಷೇಕಕ್ಕೆ ಎಲ್ಲವೂ ಸಿದ್ಧವಾಗಿರುವುದು. ಸುಮಂತ್ರ, ಮಹಾರಾಜರು ಅದೇ ಯೋಚನೆಯಲ್ಲಿರುವರು. ನೀನೀಗಲೇ ಹೋಗಿ ಶ್ರೀರಾಮಚಂದ್ರನ ಇಲ್ಲಿಗೆ ಬರಮಾಡು. ನಿಲ್ಲಪ್ಪ ನಿಲ್ಲು. ಬೇಡ ಕೈ ಕಾ ಬೇಡ. ರಾಮಚಂದ್ರನು ಇಲ್ಲಿಗೆ ಬರಮಾಡಬೇಡ. ಇದೋ ನೀನು ಕೈ ಮೇಲೆ ಬೇಡಿಕೊಳ್ಳ. ಸಾಕು, ನಿಲ್ಲಿಸಿ ನಿಮ್ಮ ಗೋಳಾಟವನ್ನು. ಪ್ರಾಣೇಶ್ವರ, ನೀವು ನನಗೆ ಕೊಟ್ಟ ಮಾತನ್ನು ನೆರವೇರಿಸಿಕೊಡದೆ ಹೋದರೆ ಸೂರ್ಯವಂಶದ ಅರಸರಲ್ಲಿ ಕೊಟ್ಟ ಮಾತನ್ನು ತಪ್ಪಿರುವರೆಂದು ನಗರದಲ್ಲಿ ಸಾರಿ ಬಿಡುವೆ. ದೂರ ತೊಲಗುವಾಗ ರಾಕ್ಷಸಿ, ನೀನು ನನ್ನ ಅವಯವನಗಳನ್ನು ವಯೋಧರ್ಮವನ್ನು ಮರೆತಿ ನೀರು ಹೋಗುತ್ತಿರುವೆ. ಅಷ್ಟವೂ ಸತ್ಯ ಕಡೆಗೆ ನುಗ್ಗುತ್ತದೆ. ರಘುಕುಲವಂಶಘಾತಕ್ಕೆ ಆದನ ನಿನ್ನನ್ನು ಒಂದು ಕೆಳಬಾತವು ಈ ದಲೆಯಲ್ಲಿ ಇರಗೊಡಲಾರೆ. ಈ ಅಯೋಧ್ಯೆಯ ಜನರೆಲ್ಲರೂ ನಿನ್ನನ್ನು ನೋಡಿ ಆಡಿಕೊಳ್ಳುವಂತಾಗಲಿ.
ನಿನ್ನೀಗಲೇ ಕೊಂದು ನನ್ನ ಕೋಪವನ್ನು ಶಾಂತಿ ಮಾಡಿಕೊಳ್ಳುತ್ತೇನೆ. ರಾಮಚಂದ್ರ ಸಮಾಧಾನಾರಿಗೆ ಜನಕ. ಅಮ್ಮ, ಜನಕನ ರೀತಿಯು ಈ ದಿನ ಬೇರೆಯಾಗಲು ಕಾರಣವೇನು ತಾಯಿ? ರಾಮಚಂದ್ರ, ಅಮ್ಮ, ನಿಮ್ಮ ತಂದೆಯವರು ಕೊಟ್ಟ ಮಾತನ್ನು ನೆರವೇರಿಸಿಕೊಡಲಾರದೆ ಪಡುತ್ತಿರುವ ವ್ಯಥೆ ಇದು. ಅಸಂಭವ. ಸೂರ್ಯವಂಶದ ಅರಸರು ಆಡಿದ ಮಾತಿಗೆ ತಪ್ಪುವರೇನಮ್ಮ? ನಿನ್ನ ಮನದ ಯಾವ ಅಭೀಷ್ಟವನ್ನು ಈಡೇರಿಸಲಾರದೆ ತಂದೆಯವರು ಈ ರೀತಿ ಚಿಂತಿಸುತ್ತಿರುವರು. ಹೇಳು ತಾಯಿ, ಅದನ್ನು ನಾನು ನಡೆಸಿಕೊಡಲು ಸಿದ್ಧನಾಗಿದ್ದೇನೆ. ಓಹೋ, ಇಷ್ಟು ಹೊತ್ತು ನಿನ್ನ ತಂದೆಯ ಪರೀಕ್ಷೆ ಆಯ್ತು, ಈಗ ಮಗನ ಪರೀಕ್ಷೆಯೋ? ಅಮ್ಮ, ನನ್ನ ಮೇಲೆ ಎಂದೂ ನೀವು ಈ ರೀತಿ ಅನುಮಾನ ಪಟ್ಟವರಲ್ಲ. ಹೇಳು ತಾಯಿ, ನಿಮ್ಮ ಮನದ ಅಭೀಷ್ಟವನ್ನು ಭಗವಾನ್ ಸೂರ್ಯದೇವನ ಆಣೆಯಾಗಿಯೂ ನಡೆಸಿಕೊಡುತ್ತೇನೆ. ಹಾಗಾದರೆ ಕೇಳು. ಹೇಳುವ ಹಿಂದೆ ದೇವಾಸುರರ ಯುದ್ಧ ಕಾಲದಲ್ಲಿ ನಾನು ನಿಮ್ಮ ತಂದೆಯವರಿಗೆ ಮಾಡಿರುವ ಸಹಾಯಕ್ಕೆ ಮೆಚ್ಚಿ ನಿಮ್ಮ ತಂದೆಯವರು ನನಗೆ 2 ವರಗಳನ್ನು ಕೊಟ್ಟಿದ್ದರು. ಹೌದು, ಕೇಳಿದ್ದೇನು. ಆ ವರಗಳನ್ನು ನಾನು ಕೇಳಿಕೊಂಡೇನು. ಏನೆಂಬುದಾಗಿ ತಾಯಿ? ನನ್ನ ಮೊದಲನೇ ವರಕ್ಕೆ ಇದೀಗ ನಿನಗೆ ನಿಶ್ಚಯವಾಗಿರುವ ಪಟ್ಟಾಭಿಷೇಕವನ್ನು ನಿಲ್ಲಿಸಿ ನನ್ನ ಮಗನಾದ ಭರತನಿಗೆ ಪಟ್ಟಾಭಿಷೇಕವಾಗಬೇಕು. ಅಮ್ಮ, ಈ ಅಲ್ಪವಾದ ವಿಚಾರಕ್ಕೆ ತಂದೆಯವರು ಇಷ್ಟೊಂದು ವ್ಯಥೆ ಪಡಬೇಕೆ? ನಿಮ್ಮ ಆಸೆಯಂತೆ ಭರತನೇ ಪಟ್ಟಾಭಿಷಿಕ್ತನಾಗಲಿ. ಇನ್ನು ನಿನ್ನ 2ನೆಯ ವರವಾಗುವುದು. ಹೇಳು ತಾಯಿ. ಇನ್ನು ನನ್ನ 2ನೆಯ ವರಕ್ಕೆ ನೀನು ನಾರುಮಡಿಗಳನ್ನುಟ್ಟು ಜಟಾವಲ್ಕಲಧಾರಿಯಾಗಿ ಮುನಿವೃತ್ತಿಯಿಂದ ಪುರಪ್ರವೇಶವಿಲ್ಲದೆ 14 ವರ್ಷಗಳ ಕಾಲ ವನವಾಸಕ್ಕೆ ಹೋಗಬೇಕು. ಅಮ್ಮ, ಸಪ್ತಾಂಗದಿಂದ ಪುರಿ. ಅಮ್ಮ, ಸಪ್ತಾಂಗದಿಂದ ಪುರಿ ಸಾಮ್ರಾಜ್ಯ ಭಾರಮಂ ದಲಿಪುದಂ ದಾಂಟಿಸಿದ ಮಾತೆ ನೀನು. ಅಮ್ಮ, 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 ಭರತನಿಗೂ ಮಿಗಿಲಾದ ಭವ್ಯ ಪ್ರೇಮವನು. ಅಮ್ಮ, ಭರತನಿಗೂ ಮಿಗಿಲಾದ ಭವ್ಯ ಪ್ರೇಮವನು ಭಯಭೇದವಿಲ್ಲದೆ ಬಗೆದ ಮಾತೆ ನೀನು. ಅಮ್ಮ, 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 ಪಿತೃವಾಕ್ಯವ ಪಾಲಿಸುವ, ಪಿತೃವಾಕ್ಯವ ಪಾಲಿಸುವ ಪುತ್ರರತ್ತರಳೆನ್ನ ಅಮರ ಕೀರ್ತಿಯಂ ಕೊಡಿಸಿದ ಮಾತೆ ನೀನು. ಅಮ್ಮ, ಅಮ್ಮ, ವನವಾಸನೆ ಪದಿಂದ, ವನವಾಸನೆ ಪದಿಂದ ಮುನಿ ಜನರ ಸೇವಿಸುವ ಘನ ಪದವಿಯನಗಿದ್ದ ಮಾತೆ ನೀನು. ಅಮ್ಮ, 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 ಹೆಚ್ಚೇನು ನೀ ಎನಗೆ ಪ್ರತ್ಯಕ್ಷ ಮಾತೆ, ಹೆಚ್ಚೇನು ನೀ ಎನಗೆ ಪ್ರತ್ಯಕ್ಷ ಮಾತೆ. ಹೆಚ್ಚಿನ ಆಶೀರ್ವಾದ ಇನ್ನುಂಟೆ ಪೂತೆ. ನಿಶ್ಚಯದಿ ವನವಾಸ ಕೊಪ್ಪಿದೆ ಸುನೀತೆ. ಎಚ್ಚರಿಸು ಪಿತನನು
ವನಕ್ಕೆ ಹೋಗುವೆನು ಮಾತೇ ಅಮ್ಮ, ನನ್ನ ಮೇಲೆ ನಿನಗೆ ಎಷ್ಟೊಂದು ಪ್ರೀತಿ ವಾತ್ಸಲ್ಯವೇ ತಾಯಿ. ಈ ಕೋಸಲ ರಾಜ್ಯ ಭಾರವನ್ನು ಆಳುವುದಕ್ಕೆ ನಿಶ್ಶಕ್ತನೆಂತಲು ಭರತನೇ ಇದಕ್ಕೆ ಯೋಗ್ಯನೆಂದು ತಿಳಿದು ನನಗೆ ಅನೇಕ ಮುನಿಗಳ ಪಾದ ಸೇವೆ ಮಾಡುವ ಅವಕಾಶ ಕಲ್ಪಿಸಿಕೊಟ್ಟು ಬಹಳ ಉಪಕಾರ ಮಾಡಿದೆ ತಾಯಿ. ಅಮ್ಮ, ಈ ದಿನವೇ ನಾನು ವನವಾಸಕ್ಕೆ ಹೋಗುತ್ತೇನೆ. ಈ ವಿಚಾರವನ್ನು ಮಾತೆಯವರಿಗೂ ಜಾನಕಿಗೂ ತಿಳಿಸಿ ಬರುತ್ತೇನೆ. ಅಮ್ಮ ಅಮ್ಮ, ನಾನು ಬರುವವರೆವಿಗೂ ನಮ್ಮ ತಂದೆಯವರ ರಕ್ಷಣಾ ಭಾರವು ನಿನ್ನನ್ನೇ ಹೊಂದುವುದು ತಾಯಿ, ನಿನ್ನನ್ನೇ ಹೊಂದುವುದು. ಆಗಬಹುದು.